ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣೂ ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ಇದು ಅಲ್ಲಮ ಪ್ರಭುಗಳ ವಚನ. ಸ್ನೇಹಿತರೆ, ಹೆಣ್ಣು ಮಣ್ಣಿಗಾಗಿ ಜಗತ್ತಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ಹೊನ್ನು ಅಂದರೆ ಚಿನ್ನಕ್ಕಾಗಿ, ಒಂದು ಚಿನ್ನದ ಗಣಿಯನ್ನು ಅಗಿಯೋದಕ್ಕಾಗಿ ಸುಮಾರು 50,000 ಮಂದಿಯನ್ನು ಬಲಿ ಕೊಟ್ಟ ಕಥೆಯನ್ನು ನೀವು ಕೇಳಿದ್ದೀರಾ. ನಾನು ಯಾವುದೋ ಸಿನಿಮಾ ಕಥೆ ಹೇಳ್ತಾ ಇಲ್ಲ. ಚಿನ್ನದ ವ್ಯಾಮೋಹಕ್ಕೆ ಬಿದ್ದು ನೆಲದಾಳದ ಚಿನ್ನವನ್ನು ಗೆಬರಿ ಶ್ರೀಮಂತರಾಗಿ ಬಿಡಬೇಕು ಅನ್ನೋ ಮನದ ಆಸೆಯನ್ನು ಮಾಯೆಗೆ ಬಿದ್ದು ನರಮೇಧ ನಡೆಸಿದ ಕಥೆಯನ್ನು ಬಹುಶಃ ನೀವು ಕೇಳಿರಲಿಕ್ಕಿಲ್ಲ. ಆ ಕಥೆಯನ್ನು ನಿಮಗೆ ಹೇಳ್ತೀನಿ. ಹಾಗೆ ಇವತ್ತು ಜಗತ್ತಿನ ಪ್ರತಿಯೊಬ್ಬರನ್ನೂ ಸೆಳೆಯುವ ಈ ಹಳದಿ ಲೋಹವನ್ನು ಹೊರತೆಗೆಯುವ ಅತ್ಯಂತ ಆಳದ ಗಣಿಗಳ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಹಾಗಾದರೆ ತಡ ಯಾಕೆ? ಬನ್ನಿ, ಹೊನ್ನ ಮಾಯೆಯನ್ನು ಅರಿಯೋ ಪ್ರಯತ್ನವನ್ನು ಮಾಡೇ ಬಿಡೋಣ. ಗೆಳೆಯರೆ, ಚಿನ್ನ ಅನ್ನೋದರ ಮೋಹ ಇವತ್ತು ಬಿಟ್ಟಿದೆ ಯಾರನ್ನ? ಕಡು ಬಡವನಿಂದ ಹಿಡಿದು ಅತಿ ದೊಡ್ಡ ಶ್ರೀಮಂತನವರೆಗೆ, ಸಂಸಾರಿ, ವ್ಯಾಪಾರಿ, ಸನ್ಯಾಸಿ ಯಾರೂ ಕೂಡ ಚಿನ್ನದ ಮೋಹದಿಂದ ಹೊರತಾದವರಿಲ್ಲ. ಈಗಂತೂ ಕೆಲ ಸ್ವಾಮೀಜಿಗಳು ಕಾಣಿಕೆಗಳನ್ನು ಚಿನ್ನದ ರೂಪದಲ್ಲಿ ಕೊಡಲಿ ಅಂತ ಬಯಸ್ತಾ ಇದ್ದಾರೆ. ಇನ್ನು ಚಿನ್ನದ ರೇಟು ಆಕಾಶಕ್ಕೇರಿ ಕೂತು ಬಿಟ್ಟಿದೆ. ಅದು ಕೆಳಗಿಳಿಯಬಹುದು ಅನ್ನೋ ಆಸೆ ಜನಕ್ಕೆ, ಆದರೆ ನಾನು ಕೆಳಗೆ ಬರೋದಿಲ್ಲ ಅನ್ನೋ ಹಠ ಚಿನ್ನಕ್ಕೆ. ಡಾಲರ್ ಮೌಲ್ಯದ ಕುಸಿತ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಾಗ್ತಾ ಇರೋ ವ್ಯತ್ಯಾಸಗಳು, ಯುದ್ಧದ ವಾತಾವರಣ ಇವೆಲ್ಲ ಕೂಡ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಅಂತ ಹೇಳ್ತಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಚಿನ್ನ ಅನ್ನೋದು ಫ್ಯಾಕ್ಟ್ರಿಯಲ್ಲಿ ತಯಾರಾಗೋ ವಸ್ತು ಅಲ್ಲ, ಅದು ನೆಲದಾಳದಲ್ಲಿ ಸಿಗೋ ವಸ್ತು. ನಮ್ಮ ಬೇಡಿಕೆ ಹಾಗೂ ಚಿನ್ನದ ಲಭ್ಯತೆ ಇವೆರಡರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಹೀಗಾಗಿ ಚಿನ್ನದ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ ಹೊರತು ಅದು ಕಡಿಮೆ ಏನಾಗೋದಿಲ್ಲ. ಅಕಸ್ಮಾತ್ ಕಡಿಮೆ ಆಯಿತು ಅಂತ ಅನಿಸಿದ್ರೂ ಅದು ತಾತ್ಕಾಲಿಕ ಅಷ್ಟೇ. ಇನ್ನು ಚಿನ್ನವನ್ನು ನೆಲದಾಳದಿಂದ ತೆಗಿತಾರೆ ಅನ್ನೋದು ನಿಮಗೆ ಗೊತ್ತು. ಆದರೆ ಜಗತ್ತಿನ ಅತಿ ಆಳದ ಚಿನ್ನದ ಗಣಿಗಳು ಎಲ್ಲಿವೆ ಅನ್ನೋದು ಗೊತ್ತಾ? ಅಲ್ಲ, ನಮ್ಮ KGF ಅಲ್ಲಿ, ರಾಯಚೂರಿನ ಹಟ್ಟಿ ಮೈನಿಂಗಲ್ಲಿ ಚಿನ್ನದ ಗಣಿಗಳಿವೆಯಲ್ಲ. ಕೋಲಾರ ಗೋಲ್ಡ್ ಫೀಲ್ಡು ಸುಮಾರು 3,300 ಮೀಟರ್ಗಳಷ್ಟು ಕೆಳಕ್ಕೆ ಹೋಗಿದೆ. ಅದು ಅತಿ ಆಳದ ಗಣಿಗಾರಿಕೆ ಅಲ್ವೇ ಅಂತ ನೀವು ಕೇಳಬಹುದು. ಗೆಳೆಯರೆ, ನಮ್ಮಲ್ಲಿ ಚಿನ್ನದ ಗಣಿಗಾರಿಕೆ ಇದೆ ನಿಜ. ಚಿನ್ನ ನಮಗೆ ಹೊಸ್ತು ಅಲ್ಲ. ಪಶ್ಚಿಮದ ಜನ ನಾಗರಿಕತೆಯನ್ನು ಕಲಿಯೋದಕ್ಕೂ ಮೊದಲು ಭಾರತದಲ್ಲಿ ಲೋಹಶಾಸ್ತ್ರ ಅನ್ನೋದು ಅಭಿವೃದ್ಧಿಯಾಗಿತ್ತು. ನೀವು ಇವತ್ತಿಗೂ ನಂಬುವ ಜಗದೇಕ ವೀರ ಅಲೆಕ್ಸಾಂಡರ್ ಮತ್ತು ಅವನ ಕಾಲದ ಗ್ರೀಕ್ ಚಿತ್ರಗಳು, ಶಿಲ್ಪಗಳನ್ನು ನೋಡಿ. ಅವರು ಭಾರತದ ಮೇಲೆ ದಂಡೆತ್ತಿ ಬಂದರು ಅಂತ ಹೇಳುವಾಗ ಕೂಡ ಅವರು ಮೈತುಂಬ ಬಟ್ಟೆ ಹಾಕ್ಕೊಳ್ಳೋದನ್ನು ಇನ್ನೂ ಕಲಿತಿರಲಿಲ್ಲ. ಅವತ್ತಿಗಾಗಲೇ ಭಾರತದ ಅರಸರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ವು. ಇಲ್ಲಿನ ನಾರಿಯರ ದೇಹಗಳನ್ನು ಚಿನ್ನದ ಆಭರಣಗಳು ಅಲಂಕರಿಸಿಕೊಂಡಿದ್ವು. ಭಾರತೀಯರಿಗೆ ಚಿನ್ನ ಅನ್ನೋದು ನೆಲದಾಳದಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿತ್ತು. ಹೀಗಾಗಿನೇ ಭೂಮಿಯನ್ನು ಸ್ವರ್ಣಗರ್ಭ ಅಂತ ಅವರು ಕರೆದರು. ಮತ್ತು ಆ ಗರ್ಭದಿಂದ ತಮಗೆಷ್ಟು ಬೇಕೋ ಅಷ್ಟು ಮಾತ್ರ ಚಿನ್ನನ ಹೊರತೆಗೆದರೂ ಅತಿ ಆಸೆಗೆ ಅವರು ಬೀಳಲಿಲ್ಲ. ಆದರೂ ಅವತ್ತಿಗೆ ಕೊರತೆ ಅಂತೇನೂ ಅನ್ನಿಸ್ತಾ ಇರಲಿಲ್ಲ. ಇದರ ಜೊತೆ ಭಾರತೀಯರಿಗೆ ಅಲ್ಕೆಮಿ ಅಂದರೆ ರಸವಿದ್ಯೆ ಗೊತ್ತಿತ್ತು. ಚಿನ್ನ ಯಾವ ಧಾತುಗಳ ಮಿಶ್ರಣದಿಂದ ಮತ್ತು ಯಾವ ಧಾತುಗಳನ್ನು ಬೇರ್ಪಡಿಸೋದರಿಂದ ಸಿದ್ಧ ಆಗುತ್ತೆ ಅನ್ನೋದರ ಅರಿವು ಭಾರತದ ಪುರಾತನ ವಿಜ್ಞಾನಿಗಳಿಗಿತ್ತು. ಅವರು ಚಿನ್ನವನ್ನು ಕೃತಕವಾಗಿ ತಯಾರು ಮಾಡ್ತಾ ಇದ್ರು ಅಂತ ಕೂಡ ಹೇಳಲಾಗುತ್ತೆ. ಆ ರಸವಿದ್ಯೆಯ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾದರೂ ಅದರ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೆಳೆಯರೆ, ಇದರ ನಡುವೆ ನಿಮಗೊಂದು ಮಾಹಿತಿಯನ್ನು ಕೊಡಬೇಕಾಗಿದೆ. ನೀವೇನಾದರೂ ಚಾರ್ಧಾಮ್ ಯಾತ್ರೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಲ್ಲಿಗೊಂದು ಯಾತ್ರೆಯನ್ನು ಆಯೋಜನೆ ಮಾಡ್ತಾ ಇದೆ. ಇದರಲ್ಲಿ ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ, ಹರಿದ್ವಾರ್, ಋಷಿಕೇಶ್ ಯಾತ್ರೆ ಇರುತ್ತೆ. 12 ರಾತ್ರಿ ಮತ್ತು 13 ದಿನಗಳ ಪ್ರವಾಸ ಇದು. ಇದರಲ್ಲಿ ಯಥಾ ಪ್ರಕಾರ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, ಪ್ರೀಮಿಯಂ ಹೋಟೆಲಲ್ಲಿ ಸ್ಟೇ ಇರುತ್ತೆ. ನಿಮಗೆ ಯಾವ ತೊಂದರೆನೂ ಆಗದ ಹಾಗೆ ದೇವರ ದರ್ಶನವನ್ನು ಮಾಡಿಸ್ತಾರೆ. ಕಂಫರ್ಟ್ ಅನ್ಸೋ ಥರದ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ. ಬೋಟಿಂಗ್ ಮತ್ತು ಆಟೋ ಚಾರ್ಜು ಎಲ್ಲದನ್ನು ಅವರೇ ನೋಡ್ಕೋತಾರೆ. 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಕೂಡ ಇರುತ್ತೆ. ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವ್ರ ಬಗ್ಗೆ ಸ್ಪೆಷಲ್ ಕೇರ್ ಅನ್ನು ತಗೋತಾರೆ. ಈ ಪ್ರವಾಸಕ್ಕೆ ಬೆಸ್ಟ್ ಪ್ರೈಸ್ ಆಫರ್ ಅನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಬರೀ 68,500 ರೂಪಾಯಿಗಳಲ್ಲಿ ನಿಮಗೆ ಚಾರ್ಧಾಮ್ ಯಾತ್ರೆ ಮಾಡಿಸಿ ಕರ್ಕೊಂಡು ಬರ್ತಾರೆ. ಹೊರಡುವ ದಿನ ಏಪ್ರಿಲ್ 22. ಕೆಲವೇ ಸೀಟುಗಳು ಲಭ್ಯ ಇವೆ. ಆಸಕ್ತರು 7028484666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ಭಾರತದಲ್ಲಿ ರಸವಿದ್ಯೆಯ ಮೂಲಕ ಚಿನ್ನ ಮಾಡ್ತಿದ್ರಂತೆ. ಇನ್ನು ಚೈನಾ ಲ್ಯಾಬಲ್ಲಿ ಈಗ ಚಿನ್ನವನ್ನು ತಯಾರು ಮಾಡೋ ಪ್ರಯತ್ನಗಳನ್ನು ಮಾಡಿದೆ. ಆದರೆ ಕಮರ್ಷಿಯಲ್ ಆಗಿ ಅದು ಇನ್ನೂ ಸಾಧ್ಯ ಆಗಿಲ್ಲ. ಪ್ರಯತ್ನಗಳು, ಪ್ರಯೋಗಗಳು ನಡೀತಾ ಇವೆ. ಅದೇನಾದರೂ ಸಾಧ್ಯ ಆದರೆ, ಅದರ ಬೆಲೆ ಕಡಿಮೆ ಆದರೆ, ಆಗ ಬಹುಶಃ ನೆಲದಾಳದಿಂದ ಚಿನ್ನ ಬಗೆಯಬೇಕಾದ ಅಗತ್ಯ ಕೂಡ ಕಡಿಮೆ ಆಗುತ್ತೋ ಏನೋ. ಅದೊಂದು ಕಡೆ ಇರಲಿ. ಈಗ ಚಿನ್ನದ ಗಣಿಗಳ ವಿಷಯಕ್ಕೆ ನಾವು ಬರೋದಾದರೆ,
ಜಗತ್ತಲ್ಲಿ ಅತಿ ಆಳದ ಚಿನ್ನದ ಗಣಿಯನ್ನು ಹೊಂದಿರೋದು ಭಾರತ ಅಲ್ಲ, ಬದಲಾಗಿ ಅದು ದಕ್ಷಿಣ ಆಫ್ರಿಕಾ. ಅಲ್ಲಿನ ಎಂಪೋನೆಂಗ್ ಮೈನಿಂಗ್ ಈ ಹಿರಿಮೆಯನ್ನು ತನ್ನದಾಗಿಸಿಕೊಂಡಿದೆ. ಇದು ದಕ್ಷಿಣ ಆಫ್ರಿಕಾದ ವಿಟ್ವಾಟರ್ಸ್ರ್ಯಾಂಡ್ ಬೇಸಲ್ಲಿದೆ. 1986ರಿಂದ ಪೂರ್ಣ ಪ್ರಮಾಣದಲ್ಲಿ ಈ ಗಣಿ ಕಾರ್ಯನಿರ್ವಹಿಸ್ತಾ ಇದ್ದು ಜಗತ್ತಿನ ಅತ್ಯಂತ ಪ್ರಮುಖ ಗೋಲ್ಡ್ ಮೈನ್ಗಳ ಪೈಕಿ ಇದು ಒಂದು ಅನ್ನಿಸ್ಕೊಳ್ತಾ ಇದೆ. ಈ ಗೋಲ್ಡ್ ಮೈನ್ ನೆಲಮಟ್ಟದಿಂದ 4000 ಮೀಟರ್ ಅಂದರೆ 4 ಕಿಲೋಮೀಟರ್ ಆಳದವರೆಗೆ ಹೋಗಿದೆ. ಇನ್ನು ಇಷ್ಟು ಆಳದ ಸ್ಥಳಕ್ಕೆ ಹೋಗಬೇಕು ಅಂದರೆ ಸುಮಾರು 1 ಗಂಟೆಯಷ್ಟು ಸಮಯ ಬೇಕಾಗುತ್ತೆ. ಈ ಗೋಲ್ಡ್ ಮೈನ್ನಿಂದ 2023ರಲ್ಲಿ ಸುಮಾರು 8,84,000 ಟನ್ನಷ್ಟು ಅದಿರನ್ನು ಹೊರತೆಗೆಯಲಾಯಿತು. ಅದನ್ನು ಸಂಸ್ಕರಿಸಿ ಸುಮಾರು 7,449 kgಯಷ್ಟು ಚಿನ್ನವನ್ನು ಸಿದ್ಧಪಡಿಸಿದರು. ಗೆಳೆಯರೆ, ಆ ವರ್ಷ ಭಾರತ ಆಮದು ಮಾಡಿಕೊಂಡ ಒಟ್ಟು ಚಿನ್ನದ ತೂಕ 600 ಟನ್ನುಗಳಾದರೆ ಅದರ 12 ಪಟ್ಟು ಅಧಿಕ ಚಿನ್ನವನ್ನು ಅದೊಂದೇ ಮೈನ್ನಿಂದ ಹೊರತೆಗೆಯಲಾಯಿತು ಅನ್ನೋದು ಗಮನಾರ್ಹ ಅಂಶ. ಅಂದಹಾಗೆ ಆ ಪ್ರದೇಶದಲ್ಲಿ ಚಿನ್ನ ಇದೆ ಅನ್ನೋದು ಪತ್ತೆಯಾಗಿದ್ದು 1850ರಿಂದ 1870 ನಡುವೆ. ಈ 2 ದಶಕಗಳ ಕಾಲ ಅಲ್ಲಿ ಚಿನ್ನದ ಹುಡುಕಾಟ ನಡೀತು. ಅಷ್ಟೇ ಅಲ್ಲ, 1886ರ ಹೊತ್ತಿಗೆ ಈ ಗೋಲ್ಡ್ ಮೈನ್ನಿಂದ ಬ್ರಿಟಿಷರು ಚಿನ್ನ ದೋಚುವುದಕ್ಕೆ ಶುರು ಮಾಡಿದರು. ಅದನ್ನು ದಿ ವಿಟ್ವಾಟರ್ಸ್ರ್ಯಾಂಡ್ ಗೋಲ್ಡ್ ರಶ್ ಅಂತಲೇ ಕರೆಯಲಾಯಿತು. ಹೇಗೆ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಗೋಲ್ಡ್ ರಶ್ ಆಯಿತೋ ಅದೇ ಥರ ದಕ್ಷಿಣ ಆಫ್ರಿಕಾದಲ್ಲಿ ಕೂಡ ಬ್ರಿಟಿಷರು ಚಿನ್ನವನ್ನು ದೋಚೋದಕ್ಕೆ ನಿಂತರು. ಇದನ್ನು ಬ್ರಿಟಿಷ್ ಮಿನರಲ್ ರೆವಲ್ಯೂಷನ್ನ ಭಾಗ ಅಂತ ಹೇಳೋದ್ರ ಮೂಲಕ ಸೌತ್ ಆಫ್ರಿಕಾದಲ್ಲಿ ನಾವೇ ಮಿನರಲ್ಗಳನ್ನು ಕಂಡು ಹಿಡಿದಿದ್ದು ಅಂತ ಕೂಡ ಈ ಬ್ರಿಟಿಷರು ಹೇಳ್ಕೊಂಡ್ರು. ಹೀಗೆ ದಕ್ಷಿಣ ಆಫ್ರಿಕಾದಿಂದ ಚಿನ್ನನ ಕೊಳ್ಳೆ ಹೊಡೆಯೋದಕ್ಕೆ ನಿಂತ ಬ್ರಿಟಿಷರಿಗೆ 1899ರಲ್ಲಿ ಬೋರ್ ರಿಪಬ್ಲಿಕ್ನಿಂದ ದೊಡ್ಡ ಮಟ್ಟದ ಪ್ರತಿರೋಧ ಎದುರಾಗತ್ತೆ. ಅದು 2ನೇ ಬ್ರಿಟಿಷ್ ಬೋರ್ ವಾರ್ಗೆ ಕಾರಣ ಕೂಡ ಆಗತ್ತೆ. ಗೆಳೆಯರೆ, ಅವತ್ತು ಬ್ರಿಟಿಷರಿಗೆ ಇಡೀ ಜಗತ್ತನ್ನು ಆಳುವ ಕನಸಿತ್ತು, ಎಲ್ಲವನ್ನು ದೋಚುವ ಮನಸ್ಸಿತ್ತು. ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅನ್ನೋ ಹಾಗೆ ಸಂಪತ್ತು, ಆಡಳಿತ, ಅಧಿಕಾರದ ಮಾಯೆ ಬ್ರಿಟಿಷರನ್ನು ಆವರಿಸಿದ್ದ ಕಾಲ ಅದು. ಭಾರತ, ಚೈನಾ, ಅಮೆರಿಕ, ಆಸ್ಟ್ರೇಲಿಯಾ ಅವರು ಯಾರನ್ನೂ ಬಿಡಲಿಲ್ಲ. ಆಫ್ರಿಕಾ ಕೂಡ ಅವರ ದುರಾಸೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ಇವರು ಚಿನ್ನದ ಲೂಟಿಗಿಳಿದದ್ದನ್ನು ಅಲ್ಲಿನ ಬೋರ್ ರಿಪಬ್ಲಿಕ್ ವಿರೋಧಿಸಿತು. ಬ್ರಿಟಿಷರಿಗೆ ಮೈನಿಂಗ್ ಮಾಡೋದಕ್ಕೆ ಅವಕಾಶವನ್ನು ನಾವು ಕೊಡೋದಿಲ್ಲ ಅಂತ ಅವರು ಕೂತ್ಕೊಂಡ್ರು. ಇದರಿಂದ ಕೆರಳಿದ ಬ್ರಿಟಿಷರು ಬೋರ್ ರಿಪಬ್ಲಿಕ್ ವಿರುದ್ಧ ಯುದ್ಧಕ್ಕೆ ನಿಂತರು. ಸುಮಾರು 10,000 ಮಂದಿ ತರಬೇತಿ ಪಡೆದ ಅತ್ಯಾಧುನಿಕ ಆಯುಧಗಳನ್ನು ಹೊಂದಿದ್ದ ಸೈನಿಕರು ಬ್ರಿಟಿಷರ ಪರ ಕಾದಾಡೋದಕ್ಕೆ ನಿಂತರೆ ಲಕ್ಷಾಂತರ ಬೋರ್ ಜನಾಂಗ ಈ ದರೋಡೆಕೋರರ ವಿರುದ್ಧ ನಿಂತುಕೊಳ್ತು. ಅವರ ಬಳಿ ಆಧುನಿಕ ಆಯುಧಗಳಿರಲಿಲ್ಲ, ಆದರೆ ಆತ್ಮಸ್ಥೈರ್ಯ ಇತ್ತು. ನಮ್ಮ ನೆಲವನ್ನು ದೋಚೋದಕ್ಕೆ ಪರಕೀಯರಿಗೆ ಅವಕಾಶ ಕೊಡೋದಿಲ್ಲ ಅನ್ನೋ ಹಠ ಇತ್ತು. ಅವರು ಬ್ರಿಟಿಷ್ ಸೇನೆಯ ವಿರುದ್ಧ ಗೆರಿಲ್ಲಾ ಯುದ್ಧಕ್ಕೆ ನಿಂತರು. ಒಂದು ಹಂತದಲ್ಲಿ ಅವರನ್ನು ಸೋಲಿಸೋದು ಕಷ್ಟದ ಕೆಲಸ ಅನ್ನೋದನ್ನು ಅರ್ಥ ಮಾಡಿಕೊಂಡ ಬ್ರಿಟಿಷ್ ಪಡೆಗಳು ಅಲ್ಲಿ ಕೂಡ ಕುತಂತ್ರಕ್ಕಿಳಿದವು. ಅವರು ಬೋರ್ ಜನಾಂಗದ ಯೋಧರನ್ನು ಬಿಟ್ಟರು. ಸಾಮಾನ್ಯ ಜನ ವಾಸ ಮಾಡ್ತಾ ಇದ್ದ ಪ್ರದೇಶಗಳನ್ನು ಸುತ್ತುವರೆದ್ರು. ಅವರ ಸಪ್ಲೈಯನ್ನು ನಿಲ್ಲಿಸಿದ್ರು. ಆ ನಂತರ ಆ ಅಮಾಯಕ ಬುಡಕಟ್ಟು ಜನಾಂಗವನ್ನು ಬಂಧಿಸಿ ಕಾನ್ಸಂಟ್ರೇಷನ್ ಕ್ಯಾಂಪುಗಳಿಗೆ ತಳ್ಳೋ ಕೆಲಸ ಶುರುವಾಯಿತು. ಅಲ್ಲಿ ಆ ಜನಕ್ಕೆ ಅನ್ನ ನೀರು ಕೊಡದೆ ಕಾಡಿದ ಬ್ರಿಟಿಷರು ಸುಮಾರು 27,000 ಮಂದಿಯ ಸಾವಿಗೆ ಕಾರಣ ಆದರು. ಹಾಗೆ ಸುಮಾರು 20,000 ಮಂದಿ ಬ್ರಿಟಿಷರ ಗುಂಡುಗಳಿಗೆ ಬಲಿಯಾಗಿ ಪ್ರಾಣ ಬಿಟ್ಟರು. ಅಲ್ಲಿ ಇನ್ನಷ್ಟು ಕಾಲ ಈ ಯುದ್ಧ ದಾಳಿಗಳು ಮುಂದುವರೆದರೆ ತಮ್ಮವರು ಮತ್ತಷ್ಟು ಮಂದಿ ಸಾಯ್ತಾರೆ ಅನ್ನೋದು ಬೋರ್ ನಾಯಕರಿಗೆ ಅರ್ಥ ಆಯಿತು. ಹೀಗಾಗಿ ಆ ಜನಾಂಗದ ಮುಖ್ಯಸ್ಥರು ಹಾಗೂ ಬೋರ್ ರಿಪಬ್ಲಿಕ್ನ ನಾಯಕರು, ಕಮಾಂಡರುಗಳು ಬ್ರಿಟಿಷರ ಜೊತೆ ಒಂದು ಒಪ್ಪಂದಕ್ಕೆ ಮುಂದಾಗ್ತಾರೆ. 1902ರ ಮೇ 31ನೇ ತಾರೀಕು ಟ್ರೀಟಿ ಆಫ್ ಫೆರೂರ್ ನಿಕಿಂಗ್ ಒಪ್ಪಂದದ ಹಿನ್ನೆಲೆಯಲ್ಲಿ ಬೋರ್ ರಿಪಬ್ಲಿಕ್ ಬ್ರಿಟಿಷರ ಹಿಡಿತದಲ್ಲಿದ್ದ ಸೌತ್ ಆಫ್ರಿಕಾದಲ್ಲಿ ವಿಲೀನ ಆಗಬೇಕಾಗಿ ಬರುತ್ತೆ. ಆ ಬಳಿಕ ಬ್ರಿಟಿಷರು ದಕ್ಷಿಣ ಆಫ್ರಿಕಾದಲ್ಲಿ ಚಿನ್ನವನ್ನು ಕೊಳ್ಳೆ ಹೊಡೆಯೋ ಕೆಲಸವನ್ನು ನಿರಾತಂಕವಾಗಿ ಮುಂದುವರಿಸ್ತಾ ಹೋಗ್ತಾರೆ. ಗೆಳೆಯರ, ನಮ್ಮ KGFನ ಬಗ್ಗೆ ಮಾತಾಡುವಾಗ ಅಲ್ಲಿನ ಸ್ಥಳೀಯರು ಕೂಡ ಬ್ರಿಟಿಷರಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು ಅಂತ ಹೇಳಲಾಗುತ್ತೆ. ಹಾಗೆ ಆ ಸಂದರ್ಭದಲ್ಲಿ ನಡೆದ ಸಂಘರ್ಷದಲ್ಲಿ ಸಾಕಷ್ಟು ಮಂದಿ ಬಲಿ ಕೂಡ ಆಗಿದ್ದರು. ಆದರೆ ದಕ್ಷಿಣ ಆಫ್ರಿಕಾದ ಈ ಮೈನಿಂಗ್ಗಾಗಿ ಬ್ರಿಟಿಷರು ಕೊಂದದ್ದು ಬರೋಬ್ಬರಿ 47,000 ಜನರನ್ನು. ಇವತ್ತು ಜಗತ್ತಿನ ಅತಿ ಆಳದ ಗಣಿ ಅನ್ನಿಸಿಕೊಳ್ಳುವ ಈ ಎಂಪೋನಿಂಗ್ ಗಣಿಯ ಮಣ್ಣಿನ ಆಳದಲ್ಲಿ ಇಂಥ ಅದೆಷ್ಟು ಕಥೆಗಳು ಹುದುಗಿವೆಯೋ. ಒಟ್ಟಲ್ಲಿ ಇವತ್ತು ಜಗತ್ತಿಗೆ ಚಿನ್ನವನ್ನು ಕೊಡ್ತಾ ಇರೋ ಈ ಗಣಿ ಒಂದು ರಕ್ತಸಿಕ್ತ ಅಧ್ಯಾಯಕ್ಕೆ ಕೂಡ ಕಾರಣ ಆಗಿತ್ತು ಅನ್ನೋದನ್ನು ಇತಿಹಾಸದ ಪುಟಗಳು ನಮಗೆ ತಿಳಿಸುತ್ತವೆ. ಇನ್ನು ಜಗತ್ತಿನ ಅತಿ ಆಳದ ಗಣಿಗಳ ಪೈಕಿ ಮೊದಲ ಸ್ಥಾನದಲ್ಲಿ ಈ ಎಂಪೋನಿಂಗ್ ಇದ್ದರೆ, ಆ ನಂತರದ ಸ್ಥಾನದಲ್ಲಿ ಸೌತ್ ಆಫ್ರಿಕಾದಲ್ಲೇ ಇರುವ ಟಾವೋಟೊನಾ ಮೈನಿಂಗ್ ಇದೆ. ಇದು ಕೂಡ 3,900 ಮೀಟರ್ಗಳಷ್ಟು ಆಳವನ್ನು ಹೊಂದಿದೆ.
ವಿಶೇಷ ಅಂದರೆ ಜಗತ್ತಿನ ಮೊದಲ ಆಕ್ಟಿವ್ ಆಗಿರುವ 5 ಅತಿ ಆಳದ ಚಿನ್ನದ ಗಣಿಗಳು ದಕ್ಷಿಣ ಆಫ್ರಿಕಾದಲ್ಲೇ ಇವೆ. ಸೊ ಸೌತ್ ಆಫ್ರಿಕಾನ ಗೋಲ್ಡನ್ ಲ್ಯಾಂಡ್ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಇದು ಗೆಳೆಯರೆ ಜಗತ್ತಿನ ಅತಿ ಆಳದ ಚಿನ್ನದ ಗಣಿ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.